ಏನ್ ಕಾರ್ತಿಕ್, ಯಾಕೆ ಸಪ್ಪಗಾಗಿದ್ಯಾ? ಏನು ಇವತ್ತು ಅಂಗಡಿಲಿ ಏನು ಕಸ್ಟಮರ್ಸ್ ಬಂದಿಲ್ವಾ? ತುಂಬಾ ವಾರದಿಂದ ಇದೇ ಸಮಸ್ಯೆ ಚೈತ್ರ. ಈ ಟೈರ್ 3 ಸಿಟಿನಲ್ಲಿ ಬಿಸ್ನೆಸ್ ಮಾಡೋದು ತುಂಬಾ ಕಷ್ಟ. ಮೇ ಬಿ ನನ್ನ ಲೊಕೇಶನ್ನೇ ಸಮಸ್ಯೆ ಅನ್ಸುತ್ತೆ. ಲೊಕೇಶನ್ ಸಮಸ್ಯೆ ಅಲ್ಲ ಅಂತ ಅನ್ಸುತ್ತೆ. ಮೇ ಬಿ ನಿನ್ ಸ್ಟ್ರಾಟಜಿ ಆಗಿರ್ಬೋದು. ನಮ್ಮ ಅತ್ತೆ ಕೂಡ ಒಂದು ಕ್ಲೌಡ್ ಕಿಚನ್ ಬಿಸ್ನೆಸ್ ನ ಶುರು ಮಾಡಿದ್ರು. ಮೊದ್ಲು ಅವ್ರಿಗೂ ಕಷ್ಟ ಆಗ್ತಾ ಇತ್ತು, ಬಟ್ ಅವರೊಂದು ಚಿಕ್ಕ ಟ್ರಿಕ್ ನ ಯೂಸ್ ಮಾಡಿದ್ರು. ಈಗ ನೋಡಿದ್ರೆ ಅವರ ಬಿಸ್ನೆಸ್ 10x ಗ್ರೋತ್ ಆಗಿದೆ. ಏನು, ಈ ಚಿಕ್ಕ ಸಿಟಿನಲ್ಲಿ ಅಷ್ಟು ಚೆನ್ನಾಗಿ ಬಿಸ್ನೆಸ್ ಆಯ್ತಾ? ಹೆಂಗೆ? ಏನಿಲ್ಲ ಕಾರ್ತಿಕ್, ಅವರು ಗೂಗಲ್ ಬಿಸ್ನೆಸ್ ಪ್ರೊಫೈಲ್ ಅನ್ನ ಕರೆಕ್ಟ್ ಆಗಿ ಸೆಟ್ ಮಾಡಿದ್ರು. ಬೇರೆಯವ್ರು ಮಾಡೋ ಈ ಚಿಕ್ಕ ತಪ್ಪನ ಅವ್ರು ಮಾಡಿಲ್ಲ ಅಷ್ಟೇ. ನಾನು ಗೂಗಲ್ ಮ್ಯಾಪ್ ಅಲ್ಲಿ ನನ್ನ ಅಂಗಡಿ ಹೆಸರು ಹಾಕಿದ್ದೀನಲ್ವಾ? ಅಯ್ಯೋ, ಜನ ಇಲ್ಲೇ ತಪ್ಪು ಮಾಡೋದು. ಜನರು ಏನ್ ಮಾಡ್ತಾರೆ ಗೊತ್ತಾ, ಈ ಅನಾವಶ್ಯಕ ಕೀವರ್ಡ್ಸ್ ಗಳನ್ನ ಹಾಕ್ತಾರೆ. ಒಂದು ಎಕ್ಸಾಂಪಲ್ ನಾ ಕೊಡ್ತೀನಿ. ಈಗ ಕಾರ್ತಿಕ್ಸ್ ಚಾಟ್ ಅಲ್ವಾ ನಿನ್ನ ಅಂಗಡಿ ಹೆಸರು, ಅದ್ರ ಬದಲಾಗಿ ಕಾರ್ತಿಕ್ಸ್ ಚಾಟು ಬೆಸ್ಟ್ ಪಾನಿಪುರಿ ಇನ್ ಟೌನ್ ಅಂತ ಕೊಡ್ತಾರೆ. ಇದನ್ನ ಗೂಗಲ್ ಈಸಿಯಾಗಿ ಐಡೆಂಟಿಫೈ ಮಾಡಿ ನಿನ್ನ ಅಕೌಂಟ್ ನ ಬ್ಲಾಕ್ ಕೂಡ ಮಾಡಬಹುದು. ಅದಕ್ಕೆ ಹೇಳೋದು, ಸಿಂಪಲ್ ಆಗಿರೋ ನಿನ್ನ ಬಿಸ್ನೆಸ್ ಹೆಸರು ಏನಿದೆಯೋ ಅದನ್ನೇ ಹಾಕಿದ್ರೆ ಸಾಕು. ಹೌದಾ? ಬೇರೆ ತಪ್ಪು ಮಾಡಬಾರ್ದು. ಈ ಬಿಸ್ನೆಸ್ ಅಲ್ಲಿ ಇನ್ನೊಂದು ದೊಡ್ಡ ತಪ್ಪು ಏನ್ ಗೊತ್ತಾ, ಈ ಫೇಕ್ ರಿವ್ಯೂಸ್ ನ ಹಾಕೋದಾಗಿರ್ಬೋದು, ಫೇಕ್ ಲೊಕೇಶನ್ ನ ಹಾಕೋದಾಗಿರ್ಬೋದು. ಈಗಂತೂ AI ಸಿಕ್ಕಾಪಟ್ಟೆ ಸ್ಮಾರ್ಟ್ ಆಗಿದೆ. ನಿಂದು ಲೊಕೇಶನ್ ಒಂದ್ ಕಡೆ ಇತ್ತು ಅಂತಂದ್ರೆ ಬೇರೆ ಬೇರೆ ಲೊಕೇಶನ್ ಅಲ್ಲಿ ಇದೆ ಅಂತ ಹೇಳ್ಕೊಂಡು ಫೇಕ್ ಲೊಕೇಶನ್ ನ ಹಾಕೋದು, ಆಮೇಲೆ ಬೇರೆ ಬೇರೆ ಫೇಕ್ ರಿವ್ಯೂಸ್ ನ ಹಾಕೋದ್ರಿಂದ ನಿನ್ನ ಅಕೌಂಟ್ ಬ್ಲಾಕ್ ಕೂಡ ಆಗ್ಬೋದು. ಹೌದಾ? ಹಂಗಾದ್ರೆ ನಮ್ಮ ಬಿಸ್ನೆಸ್ ಇನ್ನೂ ಚೆನ್ನಾಗಾಗಬೇಕು ಅಂದ್ರೆ ಬೇರೆ ಏನ್ ಮಾಡಬೇಕು? ಸಿಂಪಲ್ ಕಾರ್ತಿಕ್, ನೀನ್ ಪ್ರೊಫೈಲ್ ನ 100% ಕಂಪ್ಲೀಟ್ ಮಾಡು. ಅಂದ್ರೆ ಮೆನು ಹಾಕು, ಲೊಕೇಶನ್ ಕರೆಕ್ಟ್ ಆಗಿರೋದು ಹಾಕು. ಅದಾದ್ಮೇಲೆ ವಾರ ಒಂದಷ್ಟು ಹೊಸ ಫೋಟೋಗಳನ್ನ ಅಪ್ಲೋಡ್ ಮಾಡು. ಇದರಿಂದ ಗೂಗಲ್ ಆಕ್ಟಿವ್ ಇರುವಂತ ಪ್ರೊಫೈಲ್ ನ ಸಜೆಸ್ಟ್ ಮಾಡುತ್ತೆ, ರೆಫರ್ ಮಾಡುತ್ತೆ. ಆಗ ನಿನ್ನ ಅಂಗಡಿ ಕೂಡ ಚೆನ್ನಾಗಾಗುತ್ತೆ. ಥ್ಯಾಂಕ್ ಯು, ನಾನು ಇವಾಗಲೇ ಟ್ರೈ ಮಾಡ್ತೀನಿ. ಸೊ ನಿಮ್ ಬಿಸ್ನೆಸ್ ಕೂಡ ಚೆನ್ನಾಗಿ ರನ್ ಆಗ್ಬೇಕಾ? ಹಾಗಾದ್ರೆ ನಾನು ಹೇಳಿರುವಂತ ಈ ಟಿಪ್ಸ್ ನ ತಪ್ಪದೆ ಫಾಲೋ ಮಾಡಿ. ಬಾಸ್ ವಾಲಾ, be the boss.